ನಮಸ್ಕಾರ ವೀಕ್ಷಕರೇ. ಚೀನಾ ಇಷ್ಟು ದಿನ ಸೈಲೆಂಟ್ ಆಗಿತ್ತು. ನಮಗೂ ಕೂಡ ಒಂದು ತಾಳ್ಮೆ ಇದೆ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತ ಬಿಟ್ಟು ಅಮೆರಿಕಾಗೆ ವಾರ್ನಿಂಗನ್ನು ಕೊಟ್ಟಿದೆ. ಏನಕ್ಕಂದರೆ ಏನು ಚೀನಾ ತೈವಾನ್ ಮೇಲೆ ಯುದ್ಧ ಮಾಡುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ತೈವಾನ್ ಅಮೆರಿಕ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ತೈವಾನ್ ಮೇಲೆ ಏನಾದರೂ ಅವ್ರು ಯುದ್ಧ ಮಾಡಿದ್ರು ಅಂದರೆ ಅದು ಡಿಕ್ಲೇರ್ ಚೀನಾ ವರ್ಸಸ್ ಅಮೆರಿಕ ಯುದ್ಧ ಆಗುತ್ತೆ. ಯಾಕಂದರೆ ತೈವಾನ್ಗೆ ಮತ್ತು ಅಮೆರಿಕ ನಡುವಿರುವಂಥ ಒಪ್ಪಂದ, ಈವನ್ ಫಿಲಿಪೈನ್ಸ್ ಅವರ ಜೊತೆ ಕೂಡ ಸೇಮ್ ಒಪ್ಪಂದ ಇದೆ. ಸೊ ತೈವಾನ್ ಮೇಲೆ ಅಟ್ಯಾಕ್ ಮಾಡುವಂಥ ಚಾನ್ಸಸ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಇನ್ನೊಂದು 6 months to 1 year ಅಲ್ಲಿ ತೈವಾನ್ ಮೇಲೆ ಚೀನಾ ಪಕ್ಕ ಅಟ್ಯಾಕ್ ಮಾಡುವಂಥ ಚಾನ್ಸಸ್ 99% ಇದೆ. ಸೊ ಅದಕ್ಕೋಸ್ಕರ ಅಮೆರಿಕ ಏನು ಮಾಡ್ತಿದೆ ಅಂದರೆ ಚೀನಾನ ಹೇಗಾದರೂ ಮಾಡಿ ಕಟ್ ಹಾಕಬೇಕು ಅಂತ ಬಿಟ್ಟು ಇಷ್ಟು ದಿನ ಕ್ವಾಡ್ ಇತ್ತು. ಸೊ ಕ್ವಾಡ್ ಜೊತೆಗೀಗ ಮತ್ತೊಂದು ಪರ್ಯಾಯ ಗ್ರೂಪ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ತಿದೆ. ಏನಕ್ಕಂದರೆ ಅಮೆರಿಕ ಮಿಲಿಟರಿ ಬೇಸ್ ಅನ್ನೋದನ್ನ ನಮ್ಮ ಭಾರತದಲ್ಲಿ ಕೆಲವೊಂದು ಕಡೆ ಅರೇಂಜ್ ಮಾಡ್ಕೊಳ್ತೀವಿ ಅಂತ ನಮ್ಮ ಭಾರತದ ಬಳಿ ರಿಕ್ವೆಸ್ಟನ್ನು ಮಾಡಿದರು. ಆದರೆ ನಮ್ಮ ಭಾರತ ಅದಕ್ಕೆ ಅಲೋ ಮಾಡಿರಲಿಲ್ಲ. ಸೊ ಅದಕ್ಕೆ ಏನೇನು ಮಾಡ್ತಿದ್ದಾರೆ ಅಂದರೆ ಚಿಕ್ಕ ಚಿಕ್ಕ ದೇಶಗಳಲ್ಲಿ ಅವರ ಮಿಲಿಟರಿ ಬೇಸನ್ನು ಇಡೋದಕ್ಕೆ ಹೋಗ್ತಿದ್ದಾರೆ. ತೈವಾನ್ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಏನಿ ಚೀನಾ ಸೌತ್ ಸಿ ಇದೆಯೋ ಅಲ್ಲೆಲ್ಲ ದ್ವೀಪಗಳಲ್ಲಿ ಮಿಲಿಟರಿ ಬೇಸ್ಗಳನ್ನು ಜಾಸ್ತಿ ಮಾಡ್ತಿದ್ದಾರೆ. ಇತ್ತೀಚೆಗೆ ಇಂಡೋ ಸ್ಪೆಸಿಫಿಕ್ ಅಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಪ್ಲೇಸ್ ಮಾಡಿದ್ದಾರೆ. ಇಷ್ಟು ದಿನ ಇದ್ದಂಥದ್ದು ಕ್ರೂಸ್ ಮಿಸೈಲ್ ಅಂದರೆ ಏನಂದರೆ ಇಂಪ್ಯಾಕ್ಟೆಡ್ ಏರಿಯಾ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಇವಾಗ ಎಕ್ಸಾಂಪಲ್ ಒಂದು ಬಿಲ್ಡಿಂಗ್ ಮೇಲೆ ನಾವು ಬಾಂಬ್ ಹಾಕಿದ್ದೀವಿ, ಒಂದು 4 floor 5 floor ಬಿಲ್ಡಿಂಗ್ ಮೇಲೆ ಅಂದರೆ ಅದರ ಎಫೆಕ್ಟ್ ಅನ್ನೋದು ಮ್ಯಾಕ್ಸಿಮಮ್ ಅಂದರೆ ಒಂದು ಸೈಟ್ ಅಥವಾ 2 ಸೈಟ್ಗೆ ಇರುತ್ತೆ. ಆದರೆ ಬ್ಯಾಲಿಸ್ಟಿಕ್ ಮಿಸೈಲ್ ನೀವು ಒಂದು ಸಲ ಅಟ್ಯಾಕ್ ಮಾಡಿದ್ದೀರಾ ಅಂದರೆ ಒಂದು ಏರಿಯಾನೇ ಧ್ವಂಸ ಮಾಡ್ಬೋದು. ಈವನ್ ಈ ಬ್ಯಾಲಿಸ್ಟಿಕ್ ಮಿಸೈಲಲ್ಲಿ ದೊಡ್ಡ ದೊಡ್ಡ ವಾರೆಡ್ಗಳನ್ನು ಎತ್ಕೊಂಡು ಹೋಗುವಂಥ ಕೆಪಾಸಿಟಿ ಇರುತ್ತೆ. ಸೊ ಅದನ್ನು ಅಮೆರಿಕ ಅವರು ಈ ಸೌತ್ ಚೀನಾ ಸಿಯಲ್ಲಿ ಯಾರ್ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದಾರೋ ಅಮೆರಿಕ ಜೊತೆ ಆ ದೇಶಗಳಲ್ಲಿ ಕೆಲವೊಂದು ದೇಶಗಳಲ್ಲಿ ಪ್ಲೇಸ್ ಮಾಡಿದ್ದಾರೆ. ಸೊ ಅದಕ್ಕೆ ಚೀನಾ ಅವರು ಸೀರಿಯಸ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ ಅಮೆರಿಕ ಅವರು, ನಿಮ್ದೇನಿದೆಯೋ ಅದನ್ನು ನೀವು ನೋಡ್ಕೊಳ್ಳಿ. ಚೀನಾದ ಡಿಫೆನ್ಸ್ ಮಿನಿಸ್ಟರ್ ಆಗಿರುವಂಥ ಡಾಂಗ್ ಜನ್ ಅನ್ನೋರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಬಟ್ ಚೀನಾದ ಡಿಫೆನ್ಸ್ ಮಿನಿಸ್ಟರ್ಗಳಾಗಿರ್ಬೋದು ಅಥವಾ ಅವ್ರ ಆರ್ಮಿ ಆಗಿರ್ಬೋದು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅವ್ರಿಗೆ ಗೊತ್ತು. ಅವ್ರು ಹೇಳೋದೊಂದು, ಅವ್ರು ಮಾಡೋದೊಂದು, ಅವ್ರ ಹತ್ರ ಇರುವಂಥದ್ದೆಲ್ಲ ಎಕ್ವಿಪ್ಮೆಂಟ್ಸ್ ಅನ್ನೋದು ಫಸ್ಟ್ ಕಾಪಿ. ಅವರ ಸೇನೆ ಎಷ್ಟು ವೀಕ್ ಆಗಿದೆ ಅಂದರೆ ಅಲ್ಲಿ ಬಲವಂತವಾಗಿ ಸೇನೆಗೆ ಸೇರಿಸ್ತಿದ್ದಾರೆ. ತುಂಬ ಜನಗಳನ್ನು ಬಲವಂತವಾಗಿ ಎಕ್ಸ್ಟ್ರಾ ಸ್ಯಾಲ್ರಿ ಪೇ ಮಾಡಿ ಭಾರತದ ಗಡಿಯಲ್ಲಿ ನಿಯೋಜನೆ ಮಾಡ್ತಿದ್ದಾರೆ. ಮತ್ತು ಬೇರೆ ದೇಶಗಳ ಆಯುಧಗಳನ್ನು ಫಸ್ಟ್ ಕಾಪಿ ಅನ್ನೋದನ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಕಾದ್ ನೋಡಬೇಕು. ಈಗ ಸದ್ಯಕ್ಕೆ ಚೀನಾ ಅಂತೂ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿದೆ. ಮತ್ತು ಫಿಲಿಪೈನ್ಸ್ ಮತ್ತು ಏನು ಸಿಂಗಾಪುರ್ ಇದೆ, ಜಪಾನ್ ಇದೆ, ಮತ್ತು ತೈವಾನ್ ಇದೆ, ಎಲ್ಲ ಮಿಲಿಟರಿ ಬಜೆಟ್ಗಳನ್ನು ಜಾಸ್ತಿ ಮಾಡ್ಕೊಳ್ತಿದೆ. ಅದರಲ್ಲೂ ಕೂಡ ಫಿಲಿಪೈನ್ಸು ಅಮೆರಿಕನ ನಂಬೋದಕ್ಕಿಂತ ಅಮೆರಿಕ ಅವ್ರ ಜೊತೆ ಸೇನಾ ಒಪ್ಪಂದ ಇದೆ. ಆದರೂ ಕೂಡ ಅವರು ಭಾರತವನ್ನು ಹೆಚ್ಚಾಗಿ ನಂಬ್ತಿದ್ದಾರೆ. ಭಾರತ ನಮ್ಮ ಕೈ ಬಿಡೋದಿಲ್ಲ ಅಂತ ಇತ್ತೀಚೆಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೂಡ ತಗೊಂಡ್ರು. ಸೊ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಫಿಲಿಪೈನ್ಸ್ ಅವರು ತಗೊಳ್ತಾರೆ. ಯಾಕಂದರೆ ಸೌತ್ ಏನು ಚೀನಾ ಸಿ ಇದೆಯೋ ಅಲ್ಲಿ ಸ್ಪೆಸಿಫಿಕ್ ಸಿಯಲ್ಲಿ ಮೇನ್ ಯಾರಾದರೂ ಕಂಟ್ರೋಲ್ ಮಾಡಬೇಕಂದ್ರೆ ಅಮೆರಿಕ ತುಂಬ ದೂರ ಇರುತ್ತೆ. ಸೊ ಚೀನಾನ ಯಾರಾದರೂ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಅಂದರೆ ಅದು ಭಾರತ ಮಾತ್ರ. ಅದಕ್ಕೋಸ್ಕರ ತೈವಾನ್ ಆಗಿರ್ಬೋದು, ಫಿಲಿಪೈನ್ಸ್ ಆಗಿರ್ಬೋದು, ಅಥವಾ ಸಿಂಗಾಪುರ್ ಆಗಿರ್ಬೋದು, ಜಪಾನ್ ಕೂಡ ನಮ್ಮ ಜೊತೆ ಎಷ್ಟು ಫ್ರೆಂಡ್ಲಿಯಾಗಿ ಇಟ್ಕೊಂಡಿದ್ದಾರೆ ಅಂದರೆ ಬುಲೆಟ್ ಟ್ರೈನ್ ಇನ್ನೇನು ಒಂದು 2 ವರ್ಷದಲ್ಲಿ ಬುಲೆಟ್ ಟ್ರೈನ್ ಭಾರತದಲ್ಲಿ ಬರುತ್ತೆ. ಸರಿಸುಮಾರು ತುಂಬ ಅಮೌಂಟನ್ನು ಕೊಟ್ಟಿರ್ತಾರೆ. ಅಂದರೆ ಅದ್ರ ಪ್ರಾಜೆಕ್ಟ್ಗೆ ಇಂಟ್ರೆಸ್ಟ್ ರೇಟ್ ಕೇಳಿದ್ರೆ ನಿಜಕ್ಕೂ ಕೂಡ ಇಷ್ಟೊಂದು ಕಡಿಮೆ ಕೊಟ್ಟರು ಅಂತ. ಇವಾಗ ಚೀನಾ ಮತ್ತು ನೇಪಾಳ ಎಲ್ಲ ನೋಡ್ಕೊಳ್ಳೋದಾದ್ರೆ 2% ಅಂದರೆ ವರ್ಷಕ್ಕೆ 2%, 5%ವರೆಗೂ ಕೊಟ್ಕೊಂಡಿದ್ದಾರೆ. ಚೀನಾ ಹಲವಾರು ದೇಶಗಳಿಗೆ ಕೊಟ್ಟಿದೆ. ಆದರೆ ಜಪಾನ್ ನಮ್ಗೆ ಏನು ಇದು ಕೊಟ್ಟಿದೆಯೋ ಸರಿಸುಮಾರು 80,000ದಿಂದ ಒಂದು 90,000 ಕೋಟಿ ಏನು ಕೊಟ್ಟಿದೆಯೋ ಕೇವಲ 0.1% ಇಂಟ್ರೆಸ್ಟ್ಗೆ ನಮ್ಮ ಭಾರತಕ್ಕೆ ಅಮೌಂಟನ್ನು ಕೊಟ್ಟಿರುತ್ತೆ. ಅಷ್ಟು ಫ್ರೆಂಡ್ಲಿಯಾಗಿ ನಮ್ಮ ಭಾರತದ ಜೊತೆ ಇದೆ. ಸೊ ಕಾದು ನೋಡಬೇಕು. ಏನೇ ಆಗಲಿ ಚೀನಾ ಅವರು ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಕಾರ ಚೀನಾ ತೈವಾನ್ ಮೇಲೆ ಯುದ್ಧ ಮಾಡುವಂಥ ಚಾನ್ಸಸ್ ಇದೆಯಾ ಇಲ್ವಾ? ನಿಮ್ಗೆ ಏನನ್ಸುತ್ತೆ? ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.